ಮೇಡಮ್ ಇವಾಗ ತುಮಕೂರಿಗೆ ಬಂದಿದ್ದೀರಾ, ನೀವು ಮೂಲತಃ ತುಮಕೂರು ಅವರನ್ನ, ಇವಾಗ ಅಭಿಮಾನಿಗಳ ಪ್ರೀತಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ತುಂಬ ಖುಷಿ ಆಗುತ್ತೆ. ಅದು ಎಂಟ್ರಿ ಸೀನ್ ಬಂದ ತಕ್ಷಣ ಎಲ್ಲರೂ ವಿಷಲ್ಸ್ ಆಗ್ತಿದ್ರು, ಚಪ್ಪಾಳೆ ಹೊಡಿತಾ ಇದ್ರು. ನನ್ನ ಊರು ಕಲ್ಪತರ ನಾಡು. ಈ ಒಂದು ಮಾರುತಿ ಥಿಯೇಟರ್ನಲ್ಲಿ ನಾನು ಎಲ್ರದ್ದು ಸಿನಿಮಾಗಳು ನೋಡ್ತಾ ಇದ್ದೆ, ದರ್ಶನ್ ಸರ್ದು, ಯಶ್ ಸರ್ದು, ಸುದೀಪ್ ಸರ್ದು ಎಲ್ಲ. ಇವತ್ತು ನಂದೇ ಸಿನಿಮಾ ರಿಲೀಸ್ ಆಗಿ ಆ್ಯಂಡ್ ಎಲ್ಲ ಕ್ರೌಡ್ ಜೊತೆ ಕುತ್ಕೊಂಡು ನೋಡಿದಾಗ ತುಂಬ ಖುಷಿ ಆಗುತ್ತೆ ಆ್ಯಂಡ್ ವೆರಿ ಹ್ಯಾಪಿ. ಈ ಮೂವಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಆಸ್ ಎ ರಿಪೋರ್ಟರ್ ಆಗಿ ಈ ಮೂವಿಲಿ ಆಕ್ಟ್ ಮಾಡಿದ್ದೀರಾ. ಸೊ ಮೂವಿ ಇವಾಗ ನನ್ನ ಪಾತ್ರ ರಿಯಲ್ ಲೈಫ್ ಏನು ಪಾತ್ರ ಇದೆ, ರಿಯಲ್ ಲೈಫ್ ಏನಿದೆ ಅದಕ್ಕೆ ಆಪೋಸಿಟ್ ಪಾತ್ರ ನಾನು ಸಿನಿಮಾದಲ್ಲಿ ಪ್ಲೇ ಮಾಡಿದ್ದು. ರಿಯಲ್ ಲೈಫಲ್ಲಿ ಸಿಕ್ಕಾಪಟ್ಟೆ ಸಾಫ್ಟ್ ಆ್ಯಂಡ್ ಇನ್ನೋಸೆಂಟ್, ಮೂವಿಯಲ್ಲಿ ಒಬ್ರು ಕ್ರೈಮ್ ರಿಪೋರ್ಟರ್ ಸಿಕ್ಕಾಪಟ್ಟೆ ಗಟ್ಸ್ ಇರೋವಂಥವ್ರು, ತುಂಬ ಸೀರಿಯಸ್ ಆಗಿರುತ್ತೆ ಕ್ಯಾರೆಕ್ಟರು. ಆ್ಯಂಡ್ ಈ ಪಾತ್ರ ಹೆಂಗೆ ಅಂತಂದರೆ ನಮ್ಮ ಸುತ್ತಮುತ್ತ ನಡೀತಾ ಇರುವಂಥ ಘಟನೆಗಳೇ, ಗ್ರಾಮೀಣದಲ್ಲಿರ್ಬೋದು, ಸಿಟಿನಲ್ಲಿರ್ಬೋದು, ಬೆಂಗಳೂರಿನ ಹೆಸರು ಹೇಳ್ದಂಗೆ ಮೇಜರ್ ಸಿಟೀಸ್ನಲ್ಲಿ ಆಗ್ತಿರೋ ಒಂದು ನೈಜ ಘಟನೆನೇ ನಾವು ಒಂದು ಸಿನಿಮಾ ಮಾಡಿರೋದಾಗಿದೆ. ಸೊ ಎಲ್ಲರ ಲೈಫಿಗೂ ರಿಲೇಟ್ ಆಗುತ್ತೆ. ಅವ್ರ ಲೈಫಲ್ಲಿ ಅಲ್ದಿದ್ರು ಅವ್ರ ಫ್ರೆಂಡ್ಸ್ ಅಥವಾ ಅವ್ರ ಸರೌಂಡಿಂಗ್ಸ್ ಸೋಷಿಯಲಲ್ಲಿ ನಡೀತಾ ಇರೋ ಒಂದು ಮೆಸೇಜ್, ಅದಕ್ಕೆ ನಾವು ಒಂದು ಅವೇರ್ನೆಸ್ನ ಕೊಟ್ಟಿದ್ದೀವಿ ಸಿನಿಮಾ. ಸಾಕಷ್ಟು ಮೂವಿಗಳು ರಿಲೀಸ್ ಆಗ್ತಿದೆ, ನಿಮ್ಮ ಮೂವಿ ಏನಕ್ಕೆ ನೋಡ್ಬೇಕು? ಪ್ರಾಬ್ಲಿ ಎಲ್ಲರೂ OTT ಸಿನಿಮಾಗಳನ್ನ ಬಹಳ ಇಷ್ಟಪಡ್ತಾರೆ. ನೆಟ್ಫ್ಲಿಕ್ಸ್ನಲ್ಲಿ ಆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ನ, ಒಂದು ಲವ್ ಸ್ಟೋರೀಸ್ನ ತುಂಬ ಇಷ್ಟಪಡ್ತಾರೆ. ಇದನ್ನು ನಾವು ಲವ್ ಸ್ಟೋರಿ ಕಮ್ ಸಸ್ಪೆನ್ಸ್ ಥ್ರಿಲ್ಲರ್ ಎರಡನ್ನೂ ಒಟ್ಟಿಗೆ ಇಟ್ಟಿದ್ದೀವಿ ಅನ್ನೋ ಒಂದು ಮೆಸೇಜ್ ಕೂಡ ಇದೆ. OTTಯಲ್ಲೇ ಕುತ್ಕೊಂಡು ಎಲ್ಲ ಸಿನಿಮಾಗಳನ್ನ ಏನು ನೋಡ್ತೀವಿ ನೀವು ಬಂದು ಥಿಯೇಟರ್ನಲ್ಲೇ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಆ ಒಂದು ನೆಟ್ಫ್ಲಿಕ್ಸ್ ಎಕ್ಸ್ಪೀರಿಯನ್ಸ್ ನಮ್ಮ ಸಿನಿಮಾದಲ್ಲಿ ಸಿಗುತ್ತೆ. ಓಕೆ ಮೇಡಮ್, ಕ್ರೇಜ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಕೊನೆಯದಾಗಿ? ಎಸ್, ಸಿನಿಮಾ ಒಂದು ಡಿಫ್ರೆಂಟ್ ಕಂಟೆಂಟ್ ಇದು. ಅದು ನಾರ್ಮಲ್ ಕಮರ್ಷಿಯಲ್ ಸಿನಿಮಾಗಳ ಮಧ್ಯೆ ಒಂದು ಕಂಟೆಂಟ್, ಒಂದು ಅವೇರ್ನೆಸ್, ಒಂದು ಸೋಷಿಯಲ್ ಮೆಸೇಜ್ ಕೊಟ್ಟಿರುವಂಥ ಸಿನಿಮಾ. ಫಸ್ಟ್ ಡೇ ಫಸ್ಟ್ ಶೋನಲ್ಲೂ ತುಂಬ ಚೆನ್ನಾಗಾಯಿತು. ನಿನ್ನೆ ಮೈಸೂರಿಗೆ ಹೋಗಿದ್ವಿ, ಅಲ್ಲೂ ಕೂಡ ತುಂಬ ಚೆನ್ನಾಗಾಯಿತು. ಇವತ್ತು ತುಮಕೂರಿಗೆ ಬಂದಿದ್ದೀವಿ. ಎಲ್ಲ ಕಡೆನೂ ತುಂಬ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಸಿಗ್ತದೆ, ಖುಷಿ ಆಗ್ತದೆ. ದಯವಿಟ್ಟು ಯಾರೆಲ್ಲ ಸಿನಿಮಾನ ನೋಡಿಲ್ಲ, ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಹೋಗಿ ಸಿನಿಮಾನ ನೋಡಿ ನಿಮ್ಮ ಪ್ರೀತಿಯ ಆಶೀರ್ವಾದ ನಮ್ಮ ಸಿನಿಮಾಗೆ, ನಮ್ಮ ಇಡೀ ಚಿತ್ರತಂಡದ ಮೇಲೆ ಇರಲಿ ಅಂತ ಕೇಳ್ಬೋದು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.